ಫೋಟೋ ತೊಗೊಂಡು ಹಾಗೆ ಆಚೆ ಹೋಗಿ ಕನ್ನಡ ಅರ್ಥ ಆಗುತ್ತಲ್ಲ ಇಲ್ಲ ಫಸ್ಟ್ ಆಫ್ ಮಾಡಿ ಫೋನ್ ಹೋಗಿ ಆಗ್ತಾ ಇದೆ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ಇದ್ದು ನೆಮ್ಮದಿಯಾಗಿ ಬಂದೆ. ನಾನು ಯಾರ ತಂಟೆಗೂ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಅಷ್ಟೇ. ನಾನು ದುಡಿತೀನಿ, ನಾನು ಬದುಕ್ತೀನಿ. ಇನ್ನೊಬ್ಬರು ದುಡ್ಡಿಗೆ ನಾನು ಆಸೆ ಪಟ್ಟಿರೋಳೆ ಅಲ್ಲ ಇಲ್ಲಿ ತನಕ. ನನ್ನ ದುಡ್ಡು ತಿಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅದು ಭಗವಂತ ನೋಡ್ಕೊತಾನೆ. ನನ್ನ ಗುರಿ ಇವಾಗ ಸದ್ಯಕ್ಕಿರೋದಷ್ಟೇ, ನಾನು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು. ಅದು ಒಳ್ಳೆ ದಾರಿಯಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ತನಕ ಕರ್ಕೊಂಡೋಗುತ್ತೋ ಗೊತ್ತಿಲ್ಲ ನನಗೆ. ನಾನು ಯೂಟ್ಯೂಬ್ ಮಾಡಿದಾಗಿಂದ ತುಂಬ ಚೆನ್ನಾಗಿದ್ದೀನಿ, ತುಂಬ ಬದಲಾವಣೆ ಆಗಿದೆ. ನಾನು ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ತುಂಬ ಡಿಪ್ರೆಷನ್ನಲ್ಲಿದ್ದೆ. ಯೂಟ್ಯೂಬ್ ಮಾಡಿದ್ಮೇಲೆ ನೆಮ್ಮದಿ ಅನ್ನೋದು ಸಿಕ್ತು. ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ಥರ ದುಡ್ಡು ಬರುತ್ತೆ, ಯಾವ ಥರ ಸಂಪಾದಿಸ್ಬೋದು, ಹೆಂಗೆ ನನ್ನ ಜೀವನ ಮಾಡ್ಬೋದು, ನನ್ನ ಕುಟುಂಬನ ಹೆಂಗೆ ನಡೆಸ್ಬೋದು ಅನ್ನೋದನ್ನೆಲ್ಲ ಕಲಿತು ಮುನ್ನುಗ್ಗುತ್ತಾ ಇದ್ದೀನಿ. ನುಗ್ಗುತ್ತೀನಿ, ಬಿಡೋದಿಲ್ಲ. ಯಾರಿಗೂ ಮೋಸ ಮಾಡಿಲ್ಲ, ಏನೂ ಇಲ್ಲ. ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ದೇವರು ಅನ್ನೋನು ಒಬ್ಬನಿದ್ದಾನೆ, ನನ್ನನ್ನು ಕೈ ಬಿಟ್ಟಿಲ್ಲ. ತುಂಬ ಬದಲಾವಣೆ ಆಗಿದೆ, ತುಂಬ ಚೆನ್ನಾಗಿದ್ದೀನಿ. ನೋಡೋಣ ಮುಂದಕ್ಕೆಲ್ಲ. ಈಗೆಲ್ಲ ಸ್ವಲ್ಪ ಜನ ಗುರ್ತಿಡಿತಾರೆ, ಮಾತಾಡಿಸ್ತಾರೆ. ಎಲ್ಲಿಗಾದರೂ ದೇವಸ್ಥಾನಗಳಿಗೆ ಹೋದರೆ ನಾನು ಯಾರೋ ಅವ್ರು ಯಾರೋ, ಅವರು ನನ್ನನ್ನು ಗುರ್ತಿಡಿತಾರೆ, ವಿಡಿಯೋ ಮಾಡ್ಕೊತಾರೆ, ಫೋಟೋ ತೆಗಿತಾರೆ. ಈ ಥರ ಎಲ್ಲ ಬದಲಾವಣೆ ಆಗಿದೆ. ಇದಕ್ಕನ್ನ ಏನು ಬೇಕು ಅನಿಸುತ್ತೆ ಒಂದೊಂದು ಸತಿ. ನಾನು ಯಾವ ರಿಲೇಟಿವ್ಸ್ನೂ ನಾನು ಇದುವರೆಗೂ ಯಾವ ವಿಡಿಯೋದಲ್ಲೂ ಶೂಟ್ ಮಾಡಿ ಹಾಕಲಿಲ್ಲ. ಯಾಕಂದರೆ ಬೇಜಾನು ನನಗೆ ಹಿಂಸೆ ಕೊಟ್ಬಿಟ್ಟಿದ್ದಾರೆ ನಾನು ಯೂಟ್ಯೂಬ್ ಮಾಡೋದ್ರಿಂದ. ಯೂಟ್ಯೂಬ್ ಮಾಡೋರೆಲ್ಲ ಈ ಥರ ಕೆಟ್ಟವರು, ಈ ಥರ ಅನ್ನೋ ಮಾತುಗಳು, ಮತ್ತು ಏನಾದರೂ ನಾವು ಕ್ಯಾಮ್ರಾ ಇಟ್ಕೊಂಡಿದ್ರೆ ಅವರು ಮಾತಾಡೋ ರೀತಿ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಉತ್ತರ ಸಿಗುತ್ತೆ, ನಿಮಗೆ ಅನುಭವಿಸ್ತೀರ. ನಾನು ನನ್ನ ಕೆಲಸದ ಮುಖಾಂತರ ನಿಮಗೆ ಉತ್ತರ ಕೊಡ್ತೀನಿ. ಇವ್ರಿಗೆಲ್ಲ ನಾನು ಹೆಂಗಿದ್ರೂ ತಪ್ಪೆ, ಕೆಲಸ ಮಾಡಿದ್ರೂ ತಪ್ಪೆ, ಕೆಲಸ ಮಾಡದಿದ್ರೂ ತಪ್ಪೆ. ಈ ಥರ ತುಂಬ ಜನ ಇದ್ದಾರೆ ನನ್ನವರು, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಲ್ಲ. ಅವರಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ನನ್ನ ಸಂಬಂಧಿಕರಿಗಿಂತ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸೇ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ನೆಮ್ಮದಿ ಅನ್ನೋದು ಕೊಟ್ಟಿದೆ. ಮುಂದೆ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈ ಕಮೆಂಟ್ಗಳ ಮುಖಾಂತರ ಏನೇನೋ ಹಿಂಸೆ ಕೊಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ಸೇ ಸಿಕ್ಕಿದ್ದಾರೆ. ಚೆನ್ನಾಗಿದೆ, ನನ್ನ ಜೀವನ ಚೆನ್ನಾಗಿ ಹೋಗ್ತಾ ಇದೆ. ನನ್ನವರೇ ನನ್ನನ್ನು ತುಳಿಬೇಕು ಅಂತ ಸಖತ್ತಾಗಿ ತುಳಿದ್ರು. ಆದರೆ ನಾನು ಅವ್ರನ್ನ ಕಾಲನ್ನೇ ಎದ್ದು ಆಚೆ ಬಂದಿರೋವಳು. ನಾನು ತುಂಬ ನೋಡಿದ್ದೀನಿ ಇಂಥದ್ದು. ತುಳಿದು ಅವರು ಒಂದು ಮೂಲೆ ಗುಂಪಾಗಿಬಿಟ್ಟಿದ್ದಾರೆ. ಇವಾಗ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಪಾಪ ಇವಾಗ ಏನು ಮಾಡ್ತಾ ಇದ್ದಾರೋ ಕೂತ್ಕೊಂಡು. ತುಂಬ ತುಳಿದ್ರಿ ಅಲ್ವಾ, ಇವಾಗ ಏನು ಮಾಡ್ತಾಯಿದ್ದೀರೋ? ತುಂಬ ದಿವಸ ಆಯಿತು ನಿಮ್ಮನ್ನೆಲ್ಲ ನೋಡಿ. ಯಾವಾಗ ಕಾಣಿಸ್ತೀರೋ ನೋಡಬೇಕು. ನಾನು ಮುಂದೆ ಬರೋದಿಲ್ಲ, ನಾನು ಹಿಂದೆ ಹೋಗ್ತೀರಾ. ತುಂಬ ಜನನ್ನ ತುಳಿದಿದ್ದೀರ ಪಾಪ, ಅವ್ರನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದೀರ. ಅವರಂಗೆ ನಾನು ಅಂದ್ಕೊಂಡು ತುಳಿಯೋಕ್ಕೆ ಬಂದರು. ಅವ್ರದ್ದು ಕಾಲೆಲ್ಲ ಕಟ್ ಮಾಡಿ ಮೇಲೆ ಬಂದು ಚಿಗ್ರಿ ಮೇಲೆ ಬಂದಿದ್ದೀನಿ. ಅವ್ರನ್ನೇ ಒಳಗಡೆಗೆ ಹಾಕಿ ತುಳಿದು ಬಿಟ್ಟಿದ್ದೀನಿ. ಬೆಳೆಸೋದಕ್ಕೆ ಮೇಲೆ ಒಬ್ಬ ಇರ್ತಾನೆ,
ಅವನು ನೀವೆಷ್ಟು ತುಳಿದ್ರೂ ಅವನು ತುಳಿಯೋದಕ್ಕೆ ಬಿಡೋದಿಲ್ಲ. ಹುಟ್ಸಿರೋ ದೇವರು ಹುಲ್ಲು ಮೇಯಿಸ್ದೆ ಬಿಡೋದಿಲ್ಲ ಅಂತಾರೆ ಅಲ್ವಾ, ಅದು ನನ್ನ ಜೀವನದಲ್ಲಿ ನಿಜ ಆಗಿರೋದು. ಪಾಪ ತೊಳೆದು 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 ಅಳ್ತಾ ಇದ್ದಾರೆ ಕೂತ್ಕೊಂಡು. ನನಗೆ ಯಾರೂ ಇಲ್ದಿರ, ಏನೂ ಇಲ್ದಿರ ಒಂದು ಮೂಲೆ ಗುಂಪು ಮಾಡಿಬಿಟ್ಟಿದ್ರು. ಹೆಂಗೋ ನಾನು ಯೂಟ್ಯೂಬ್ ಮಾಡಿಕೊಂಡು ಅದ್ರ ಮುಖಾಂತರ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡೋದು ಈ ಥರ ಅದೇ. ಯಾರೂ ಇರಲಿಲ್ಲ. ನಾನು ತುಂಬ 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 ನೋಯಿಸಿದ್ದಾರೆ. ಒಂದು ಮೂಲೆಗೆ ಹಾಕಿ ಕೂತ್ಕೊ ನೀನು ಅಂತ ಕುಂಡ್ರಿಸಿದ್ದು ಮೆಂಟ್ಲಾಗಿಬಿಟ್ಟಿದೆ. ನಾನೊಬ್ಳೊಬ್ಳೇ ಮಾತಾಡ್ಕೊಳ್ಳೋದು ಆ ಥರ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿವಸ ಆಗಿದ್ದರೆ ಏನಾಗೋಗ್ತಾ ಇದ್ನ ನಾನು. ನೀನು ಹೆಂಗಿದ್ದೀಯಮ್ಮ, ನೀನು ಏನಮ್ಮ ಅಂತ ಹಿಂಗೆ ತಿರುಗಿ ನೋಡಿದವ್ರಿಲ್ಲ. ಇವಾಗ ಬರ್ತಾರೆ, ಇವಾಗ ಶುರು ಮಾಡಿದ್ದಾರೆ. ಅವ್ರಿಗೆ ಈ ವಿಡಿಯೋ ಮುಂದಕ್ಕಿದೆ ನಿಮಗೆ. ಇವಾಗ ಏನಕ್ಕೆ ಬರ್ತಾ ಇದ್ದೀರಾ? ಈಗ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ಅಂತನಾ? ನಾ ಏನೂ ಇಲ್ದಿರೋವಾಗ ಎಲ್ಲೋಗಿದ್ರಿ? ನೀವೇ ಅಲ್ವಾ ತೊಳೆದಿದ್ದು. ಇವಾಗ ಈ ಥರ ಡ್ರಾಮಾಗಳು. ಈ ಜನ ಹೆಂಗೆ ಗೊತ್ತಾ, ಇರೋವರೆಗೂ ನಮ್ಮ ಕಡೆ ಇರ್ತಾರೆ. ನಾವೇನಾದರೂ ಕೆಳಗಡೆ ಬಿದ್ದೋದ್ವಿ ಅಂದರೆ ನಮ್ಮನ್ನು ಹಾಕಿ ಮಣ್ಣಲ್ಲಿ ಹಾಕಿ ತುಳಿದು ಇವ್ರ ಮೇಲೆ ಬರೋಕ್ಕೆ ನೋಡ್ತಾರೆ. ಪಾಪ ಭಗವಂತನವನೊಬ್ಬ ಇರ್ತಾನೆ ಅಲ್ವ, ಇವ್ರ ಆಟಗಳನ್ನೆಲ್ಲ ಸಾಗಿಸೋದಿಲ್ಲ. ಆವಾಗ ಮತ್ತೆ ಬಂದು ಕಾಲಿಟ್ಕೊಂಡ್ಬಿಡ್ತಾರೆ. ತುಂಬ ನೋವು ಕೊಟ್ಟಿದ್ದೀರಾ. ಇರಲಿ, ಇದು ಕರ್ಮ ರಿಟರ್ನ್ಸ್ ಅಂತಾರೆ ಗೊತ್ತಾ. ಇವತ್ತಲ್ದಿದ್ರೂ ನಾಳೆ ಬಂದು ತಲುಪುತ್ತೆ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ದೇವಸ್ಥಾನಕ್ಕೆ ಹೋಗಿ ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಮನೆ ಕಡೆ ಹೊರಟೆ. ನನ್ನ ತುಳಿದಿರೋರೆಲ್ಲ ಪಾಪ ಎಲ್ಲಿದ್ದಾರೋ, ಇವಾಗ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇವಳನ್ನ ಎಷ್ಟು ತುಳಿದ್ರೂ ಇವಳನ್ನ ಏನು ಮಾಡೋಕ್ಕಾಗಲ್ವಲ್ವಾ ಅಂದ್ಬಿಟ್ಟು ತಲೆ ಕೆರ್ಕೊಂಡು ಹುಚ್ಚಿಡ್ಕೊಂಡು ಊರೆಲ್ಲ ಸುತ್ತಾ ಇದ್ದಾರೆ. ಇನ್ನು ಏನೇನು ಮಾಡಬೇಕೋ ಇವಳನ್ನ. ಇವಳೇನು ಮಾಡಿದ್ರೂ ಇವಳನ್ನೇನು ಮಾಡೋಕ್ಕಾಗಲಿಲ್ವಲ್ಲಪ್ಪ ಅಂದ್ಬಿಟ್ಟು ತಿರುಗುತ್ತಾ ಇದ್ದಾರೆ. ತಿರುಗಿ ನೀವಿನ್ನೂ ತಿರುಗಬೇಕು. ಕ್ರಿಮಿನಲ್ ಆಟೋಗಳು, ಕ್ರಿಮಿನಲ್ ಬ್ರೈನ್ಗಳು ಇಟ್ಕೊಂಡು ಎಷ್ಟು ದಿವಸ ಅಂತ ಜೀವನ ಮಾಡ್ತೀರಾ? ಪಾಪ ಒಂದಲ್ಲ ಒಂದು ದಿವಸ ಆಚೆ ಬರಬೇಕಲ್ವ. ಈಗ ಶುರುವಾಗಿದೆ, ನಿಮ್ಮ ಆಟಗಳೆಲ್ಲ ಆಚೆ ಬರ್ತಾ ಇದೆ. ಈಗ ದೇವಸ್ಥಾನಕ್ಕೆ ಹೋದೆ, ಸ್ವಲ್ಪ ಜನ ಗುರ್ತಿಡಿದ್ರು, ಮಾತಾಡಿಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಇದ್ದು ಬಂದೆ. ಕಾಲ ಹೆಂಗಿರುತ್ತೆ ನೋಡಿ, ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಇವತ್ತು ಮೇಲಕ್ಕೆ ಎಬ್ಬರಿಸ್ಬಿಟ್ಟು ನಾಳೆ ಕೆಳಗಡೆಗೆ ದಬ್ಬಿಬಿಟ್ಟು ಮತ್ತೆ ಮೇಲಕ್ಕೆ ಎಬ್ಬರಿಸುತ್ತೆ. ನಾವು ಬಿದ್ದು ಎದ್ದು ಬಂದಿರೋರು. ನಾವು ಹಂಗೆ ಎಲ್ಲ ಜೀವನ ರುಚಿ ಕಂಡಿದ್ದೀವಿ. ತುಂಬ ಪಾತಾಳಕ್ಕೆ ಹಾಕಿಬಿಟ್ಟಿರೋರು. ನಾನು ಪಾತಾಳದಿಂದ ಎದ್ದು ಬಂದಿರೋಳು. ಆಗಲೇ ಕಣ್ರಿ ಜೀವನ ಏನು ಅನ್ನೋದು ಅದ್ರ ರುಚಿ ಗೊತ್ತಾಗೋದು. ಯಾವಾಗಲೂ ಒಂದೇ ಸಮಾನವಾಗಿ ಹೋಗ್ತಾ ಇದ್ದರೆ ಅದು
ಜೀವನ ಏನು ಅಂತ ಗೊತ್ತಾಗೋದಿಲ್ಲ. ಇಂಥ ಜನ ಇರಬೇಕು. ನಮಗೆ ಇವರು ನೆಗೆಟಿವ್ ಮಾಡಿದಷ್ಟು ನಾವು ಎಷ್ಟು ಸ್ಟ್ರಾಂಗು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಯಪ್ಪ ನಾನು ಇಷ್ಟೊಂದು ಸ್ಟ್ರಾಂಗ ಅನಿಸುತ್ತೆ. ಆ ಥರ ಇತ್ತು ನನ್ನ ಜೀವನ. ನನಗೆ ಒಂಥರ ಭಯಂಕರ ಅನಿಸುತ್ತೆ, ಏನು ನಾನು ಇಷ್ಟೊಂದು ಸ್ಟ್ರಾಂಗಾ ಇದಾ ಅಂತ ಅನಿಸ್ಬಿಡುತ್ತೆ. ಕೆಲವು ಜನ ಅಕ್ಕಪಕ್ಕದವರು ಅಂತ ಇರ್ತಾರೆ, ಯಪ್ಪ ಹೆಂಗಪ್ಪ ಎಗ್ತಾಳೆ ಇವಳು, ಹೆಂಗಪ್ಪ ಎಗಿದ್ದಾಳೆ ಅಂದ್ಬಿಟ್ಟು ಹೋಗಿರೋರು ಇದ್ದಾರೆ. ಕೈ ಎತ್ತು ಮುಗ್ದಿರೋರು ಇದ್ದಾರೆ ನನಗೆ. ನೀನು ಹೆಂಗಮ್ಮ ಎಗ್ತೀಯ ಇವ್ರ ಹತ್ರ, ಹೆಂಗಮ್ಮ ಹೇಗಿದ್ದೀಯ ನೀನು ಇವ್ರ ಹತ್ರ ಅಂದ್ಬಿಟ್ಟು ನನ್ನನ್ನು ಕೈ ಎತ್ತು ಮುಗ್ದು ಅವ್ರ ಹೆಂಡ್ತೀರನ್ನ ಹಿಂಗೆ ಮುಖ ನೋಡಿದ್ದಾರೆ. ಅಂದರೆ ನಿಮಗೆ ಇಂಥ ಜೀವನ ಸಿಕ್ಕಿದ್ರೆ ನೀವು ಏನಾಗ್ಬಿಡ್ತಾಯಿದ್ರು ಅಂದ್ಬಿಟ್ಟು ನನಗೆ ಅಲ್ಲಿವರೆಗೂ ನನಗೆ ಅರ್ಥ ಆಗಲಿಲ್ಲ. ಹೌದಾ, ನಾನು ಇಷ್ಟೊಂದು ಕಷ್ಟ ಇಷ್ಟೊಂದು ಎದುರಿಸಿ ಇಷ್ಟೊಂದು ಬಂದಿದ್ದೀನ ಅಂದ್ಬಿಟ್ಟು ಆವಾಗ ನಾನು ಯೋಚನೆ ಮಾಡಿದ್ರೆ ಹೌದು ಅನ್ನಿಸ್ತು.